ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ ಬರಗಾಲದ ಪರಿಹಾರ ಹಣವನ್ನ ಕೇಂದ್ರದಿಂದ ತಂದ್ಬಿಟ್ಟು ರಾಜ್ಯ ರೈತರಿಗೆ ಹಂಚಲು ಹೊರಟಿದೆ. ಹಾಗಾದ್ರೆ ನಿಮ್ಮ ಅಕೌಂಟಿಗೆ ಯಾವತ್ತು ಬರುತ್ತೆ? ಕೆಲವರು ಕಮೆಂಟ್ ಅಲ್ಲಿ ತಿಳಿಸಿದ್ರೆ 2,000 ಅಮೌಂಟ್ ಬಂದಿಲ್ಲ, ನಮ್ಗಿನ್ನು 3,000 ಅಮೌಂಟ್ ಬಂದಿಲ್ಲ. ಹಾಗಾದ್ರೆ ನೀವು ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಕಂಪ್ಲೀಟ್ A to Z ಮಾಹಿತಿನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ನಮ್ಮ ಚಾನಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸ್ ನ ಇದೇ ಚಾನಲ್ ಅಲ್ಲಿ ತರ್ತಾ ಇರ್ತೀನಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಗೆ ಬರಗಾಲದ ಬೆಳೆ ಪರಿಹಾರ ಹಣ ಬಂದಿದ್ರೆ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲರಿಗೂ ತಿಳಿದ ಹಾಗೆ ಏಪ್ರಿಲ್ 27ನೇ ತಾರೀಕು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಚುನಾವಣಾ ಆಯೋಗದಿಂದ ಅನುಮತಿ ಮೇರೆಗೆ ಒಂದು ಬಿಡುಗಡೆ ಮಾಡಿತ್ತು. 3,442 ಕೋಟಿಯಷ್ಟು ಹಣವನ್ನ ರಾಜ್ಯ ಸರ್ಕಾರ ರೈತರಿಗೆ ಹೋಗ್ಬೇಕಾದಂತ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿತ್ತು. ಹಾಗೆ ಈಗ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಇನ್ನು 2 ದಿವಸ ಮೊನ್ನೆ ಗುರುವಾರ ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಬೈರೇಗೌಡರವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರತಿಯೊಂದು 34 ಲಕ್ಷ ರೈತರಿಗೂ ಸಹ ನಾವು ಒಂದು 3,000 ಅಮೌಂಟ್ ಅನ್ನೋದು 2 ರಿಂದ 3 ದಿನದ ಒಳಗಡೆ DBTS ಮೂಲಕ ಡೈರೆಕ್ಟ್ ಆಗಿ ಜಮಾ ಮಾಡ್ತೀವಿ. ಹಾಗಾದ್ರೂ ನಿಮ್ಗೆ ಇನ್ನು ಖಾತೆಗೆ ಬಂದಿಲ್ವಾ ಅನ್ನೋದ್ರ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಮೊನ್ನೆ ಗುರುವಾರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ದಯವಿಟ್ಟು ಇನ್ನಿಂದ 2 ರಿಂದ 3 ದಿನದೊಳಗೆ ನಿಮ್ಮ ಅಕೌಂಟ್ಗೆ ಖಂಡಿತ 100% ಬರುತ್ತೆ. ಹಾಗಾದ್ರೆ ಮೊದಲನೇ ಕಂತು ಜನವರಿ ಫೆಬ್ರವರಿಗೆ ಆ ಕಂತನ್ನ ಯಾರು ಪಡ್ಕೊಂಡಿಲ್ವೋ ಅವರು ದಯವಿಟ್ಟು ವಿಡಿಯೋನ ನೋಡ್ಲೇಬೇಕು, ಯಾರು ಸ್ಕಿಪ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಜನವರಿ ಫೆಬ್ರವರಿಯಲ್ಲಿ ಮೊದಲನೇ ಕಂತನ್ನ ಹಾಕಿದ್ದಾರೆ, ಈಗ 2ನೇ ಕಂತನ್ನ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಮೊದಲನೇ ಕಂತ ಅನ್ನೋದು ಜನವರಿ ಫೆಬ್ರವರಿ ನಿಮ್ಗೆ ಬಾರದೇ ಇದ್ರೆ ನಿಮ್ಗೆ ಮುಖ್ಯವಾಗಿ ಕಾರಣ ನಿಮ್ಮ RTC ಅಲ್ಲಿ ಪಹಣಿಯಲ್ಲಿ ನಿಮ್ಗೆ ಡೆತ್ ಆದವರ ಹೆಸರು ಇನ್ನೂ ನಿಮ್ಮ RTC ಅಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಹಣ ಮಾಡ್ಲಿಕ್ಕೆ ಸರ್ಕಾರ ನಿಮ್ಗೆ ಹಣ ಹಾಕ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ನೇರವಾಗಿ ಅವರ ಮೃತರ ಕುಟುಂಬಕ್ಕೆ ಹಣ ಹಾಕ್ಲಿಕ್ಕೆ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನು 2ನೇ ಕಾರಣಕ್ಕಾಗಿ ನೀವು ಭೂಮಿಯನ್ನ ಭೂ ಉದ್ದೇಶಕ್ಕಾಗಿ ಪರಿವರ್ತನೆ ಮಾಡ್ಕೊಂಡಿರೋದು, ಕನ್ವರ್ಷನ್ ಮಾಡ್ಕೊಂಡಿದ್ರೆ ಮನೆ ಕಟ್ಲಿಕ್ಕೆ ಇರ್ಬೋದು, ವಾಣಿಜ್ಯ ಉದ್ದೇಶಕ್ಕೆ ಇರ್ಬೋದು, ಪ್ರತಿಯೊಂದು ಕೆಲಸಕ್ಕೆ ನೀವು ಕನ್ವರ್ಷನ್ ಮಾಡ್ಕೊಂಡಿದ್ರೆ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಇಂಥ ಫಲಾನುಭವಿ ಕೃಷಿಯನ್ನ ಮಾಡ್ಕೊಂಡಿದ್ರೆ ಅಥವಾ ಪರಿವರ್ತನೆ ಮಾಡ್ಕೊಂಡು ಬೇರೆ ಜಮೀನನ್ನ ಬೇರೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಮಾಡ್ಕೊಂಡು ನಿಮ್ಗೆ ಹಣವನ್ನ ರಿಲೀಸ್ ಮಾಡಬಹುದು. ಯಾಕಂದ್ರೆ ನೀವು ಮುಖ್ಯವಾಗಿ ಈ ತರ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಕೆಲವರು ಸೇಲ್ ಮಾಡಿದ್ದಾರೆ ಇನ್ನು ಟ್ರಾನ್ಸ್ಫರ್ ಆಗಿಲ್ಲ. ಈ ಒಂದು ನೀವು ಮುಖ್ಯವಾಗಿ ಮಾಡಬೇಕಾದ್ದು ನಿಮ್ಮ ಗ್ರಾಮ ಪಂಚಾಯಿತಿಯ ಗ್ರಾಮ ಕರ್ಣಿಕರ್ ಗ್ರಾಮ ಲೆಕ್ಕಾಧಿಕಾರಿಯ ಕಚೇರಿಗೆ ಈಗ ನಾಳೆನೆ ಭೇಟಿ ನೀಡಿ ನಿಮ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಅನ್ನ ಕೊಡಿ, ಪ್ರೊಡ್ಯೂಸ್ ಮಾಡಿ. ಅವರು ನಿಮ್ಗೆ ಸಮಸ್ಯೆನ ಕ್ಲಿಯರ್ ಮಾಡ್ಕೊಡ್ತಾರೆ. ಯಾಕಂತ ಹೇಳಿದ್ರೆ ಈ ಸಮಸ್ಯೆನ ಕ್ಲಿಯರ್ ಮಾಡುವಂತ ಅಧಿಕಾರ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದೆ. ದಯವಿಟ್ಟು ನೀವು ಕಂದಾಯ ಇಲಾಖೆಗೆ ಹೋಗ್ಬಿಟ್ಟು ನಿಮ್ಮ ವಿಲೇಜ್ ಅಕೌಂಟೆಂಟ್ ನ ಸಂಪರ್ಕ ಮಾಡಿಬಿಟ್ಟು ನೀವು ಈ ಒಂದು ಬೆಳೆ ಪರಿಹಾರನ ಹಣ ಇಮಿಡಿಯೇಟ್ಲಿ ನಿಮ್ಮ ಅಕೌಂಟಿಗೆ ಬರುವ ತರ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋಗೊಂದು ದಯವಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡ್ಲಿಕ್ಕೆ ನಮ್ಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ಚಾನಲ್ ಅಲ್ಲಿ ಸರಿಯಾದ ನಿಖರ ಮಾಹಿತಿ ಸಿಗ್ತಾನೆ ಇರುತ್ತೆ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.